ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಅಪೂರ್ವ ಕುಕ್ಕಿಂಗ್ಗೆ ಸ್ವಾಗತ. ಇವತ್ತು ನಾನು ಚಿಕನ್ ಚಾಪ್ಸ್ನ ಮಾಡ್ತಾಯಿದ್ದೀನಿ. ಇದಂತೂ ಅನ್ನಕ್ಕಾಗಿರ್ಬೋದು, ಚಪಾತಿಗಾಗಿರ್ಬೋದು, ಮುದ್ದೆಗಾಗಿರ್ಬೋದು ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ. ಇದನ್ನು ಯಾವ ರೀತಿ ಮಾಡೋದು ಮತ್ತು ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಏನೇನು ನೋಡೋಣ ಬನ್ನಿ. ಇಲ್ಲಿ ನಾನು 1 kg ಆಗೋಷ್ಟು ಚಿಕನ್ನ 2 ರಿಂದ 3 ಸಾರಿ ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. 2 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಮೀಡಿಯಮ್ ಸೈಜ್ ಟೊಮೊಟೊ ಹಣ್ಣನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಮುಷ್ಟಿಯಷ್ಟು ಪುದೀನ, 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು, 6 ಮೆಣಸಿನ್ಕಾಯಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ನೀವು ಅಷ್ಟು ಮೆಣಸಿನ್ಕಾಯಿನ ಹಾಕೋಬೋದು. ನೀವು ಒಂದು 15 ಪೀಸಷ್ಟು ಬೆಳ್ಳುಳ್ಳಿ, 3 ರಿಂದ 4 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿ, 2 ಇಂಚು ಚಕ್ಕೆ, ಒಂದು 6 ರಿಂದ 7 ಲವಂಗ, ಅರ್ಧ ಟೇಬಲ್ ಸ್ಪೂನ್ನಷ್ಟು ಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೇಬಲ್ ಸ್ಪೂನ್ನಷ್ಟು ಅರಿಶಿನ ಪುಡಿ, 3 ಟೇಬಲ್ ಸ್ಪೂನ್ನಷ್ಟು ಸಾಸಿವೆ ಎಣ್ಣೆ ತೊಗೊಂಡಿದ್ದೀನಿ. ನೀವು ಅಡುಗೆಗೆ ಯಾವ್ದು ಯೂಸ್ ಮಾಡ್ತೀರೋ ಆ ಎಣ್ಣೆ ತೊಗೊಳ್ಳಿ. ನೀವು ಮೊದಲು ಇಲ್ಲಿ ನಾವು ಮಸಾಲಾನ ರುಬ್ಕೊಳ್ಳೋಣ. ಮಸಾಲ ರುಬ್ಕೊಳ್ಳೋದಕ್ಕೆ ನಾನಿಲ್ಲಿ ಮೊದಲು ಒಂದು ಮಿಕ್ಸಿ ಜಾರ್ನ ಇಟ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ತೆಂಗಿನಕಾಯಿ ತುರಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಮೆಣಸು, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಟೊಮೊಟೊ, ಈರುಳ್ಳಿ. ಈ ಚಿಕನ್ ಚಾಪ್ಸ್ಗಳಲ್ಲಿ ಹಲವಾರು ಥರ ಚಿಕನ್ ಚಾಪ್ಸ್ಗಳಿವೆ. ಇವಾಗ ನಾನು ಮಾಡ್ತಾ ಇರೋದು ನಮ್ಮ ಹಳ್ಳಿ ಕಡೆ ಮಾಡೋ ಥರ ಚಿಕನ್ ಚಾಪ್ಸು. ಇವಾಗ ನೀರು ಹಾಕಿ ರುಬ್ಕೊಳ್ಳೋಣ. ಇವಾಗ ರುಬ್ಕೊಂಡು ಬಂದಿದ್ದೀನಿ. ನಾನಿಲ್ಲಿ ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಇಲ್ಲೊಂದು ಪ್ಯಾನ್ನ ಇಡ್ತಾಯಿದ್ದೀನಿ. ನೀವು ಪ್ಯಾನ್ ಬದಲಿಗೆ ನೀವು ಕುಕ್ಕರ್ಲು ಸಹ ಮಾಡ್ಕೋಬೋದು. ಇಲ್ಲಿ ನಾನು 1 kg ಆಗುವಷ್ಟು ಚಿಕನ್ ಗ್ರೇವಿನ ಮಾಡ್ತಾಯಿದ್ದೀನಿ. ನಿಮಗೆ ಬೇಕು ಅಂದರೆ ಇದನ್ನೇ ನೀವು ಡಬಲ್ ಕ್ವಾಂಟಿಟಿ ಮಾಡ್ಕೋಬೋದು ನೀವು. ಇವಾಗ ಎಣ್ಣೆ ಕಾದ್ಮೇಲೆ ಈರುಳ್ಳಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಈರುಳ್ಳಿ ಒಂದು 50% ಬೆಂದಮೇಲೆ ಇವಾಗ ಚಿಕನ್ ಹಾಕೊಳ್ಳೋಣ. ಚಿಕನ್ ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾನು ಐ ಫ್ಲೇಮ್ನಲ್ಲೇ ಬೇಯಿಸ್ಕೊತಾ ಇದ್ದೀನಿ. ಐ ಫ್ಲೇಮ್ನಲ್ಲೇ ಬೇಯಿಸ್ಕೊಂಡಷ್ಟು ಅದು ಬೇಗ ಬೆಂದೋಗುತ್ತೆ. ನೀರು ಅಷ್ಟೇ ಬೇಗ ಸುಂಡುತ್ತೆ. ನಾವಿವಾಗ ಅರಿಶಿನ ಪುಡಿ, ಉಪ್ಪು ಎರಡನ್ನೂ ಹಾಕೊಳ್ಳೋಣ. ಉಪ್ಪು ಹಾಕಿದ್ಮೇಲೆ ನೀರು ಅದು ಇನ್ನೂ ಬಿಟ್ಕೊಳ್ಳುತ್ತೆ. ಅದರಿಂದ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲಾಂದ್ರೂ ಒಂದು 10 ರಿಂದ 15 ನಿಮಿಷ ನಾವು ಬೇಯಿಸ್ಕೋಬೇಕಾಗುತ್ತೆ. ಬೇಯಿಸ್ಕೊಂಡಷ್ಟು ಚಿಕನ್ ಸಾಫ್ಟ್ ಆಗುತ್ತೆ. ಅದರಿಂದ ನಾವು ಹೈ ಫ್ಲೇಮ್ನಲ್ಲೇ ಬೇಯಿಸ್ಕೋಬೇಕು. ಇವಾಗ ಚಿಕನ್ನಲ್ಲಿರೋ ನೀರೆಲ್ಲ ಬಿಟ್ಕೋತಾ ಇದೆ. ಇವಾಗ ನಾವು ಐ ಫ್ಲೇಮ್ನಲ್ಲೇ ಇಲ್ಲಾಂದ್ರೆ ಒಂದು 10 ರಿಂದ 15 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ನಾನಿಲ್ಲಿ ಲಿಡ್ನ ಮುಚ್ಚಿ ಒಂದು 10 ರಿಂದ 15 ನಿಮಿಷ ಚೆನ್ನಾಗಿ ಬೇಯಿಸ್ಕೊತೀನಿ. ಬೇಯಿಸ್ಕೊಂಡ್ಮೇಲೆ ನೋಡ್ತಿರ್ಬೋದು ನೀವು, ನೀರು ಚೆನ್ನಾಗಿ ಸುಂಡಿದೆ. ಇಷ್ಟು ಸುಂಡಿದ್ರೂ ಸಾಕು. ಇವಾಗ ನಾವು ಮಸಾಲ ಹಾಕ್ಕೊಳ್ಳೋಣ. ಮಸಾಲ ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಾಂದರೆ ಅದು ಚೆನ್ನಾಗಿ ತಳ ಹಿಡ್ಕೊಳ್ಳುತ್ತೆ. ಅದರಿಂದ ನಾವು ಮಸಾಲ ಹಾಕಿದ ತಕ್ಷಣ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನಾನು ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದೀನಿ. ನಾವು ನೀರು ಹಾಕ್ಕೊಂಡಷ್ಟು ಅದು ಬೇಯ್ತಾ ಗಟ್ಟಿಯಾಗುತ್ತೆ. ಇಲ್ಲಾಂದರೆ ನಾವು ನೀರನ್ನೇ ಕಮ್ಮಿ ಹಾಕ್ಕೊಂಡಿದ್ದೀವಿ ಅಂದರೆ ತಳ ಹಿಡ್ಕೊಳ್ಳುತ್ತೆ. ನಾನು ಇಲ್ಲಿ ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕಿದ್ದೀನಿ. ಅದು ಮುಂದೆ ನೀವೇ ನೋಡ್ಬೋದು ಅದು ಎಷ್ಟು ಗಟ್ಟಿಯಾಗುತ್ತೆ ಅಂತ. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ನೀರನ್ನ. ಗ್ರೇವಿ ಕುದೀತಾ ಅದು ಇನ್ನೂ ಗಟ್ಟಿಯಾಗೋಗುತ್ತೆ. ಅದರಿಂದ ನೀವು ನೋಡಿಕೊಂಡು ನೀರನ್ನ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಳ್ಳಿ ನೀವು. ಇವಾಗ ಲಿಡ್ನ ಮುಚ್ಚಿ ಇಲ್ಲಾಂದ್ರೆ ಒಂದು 10 ನಿಮಿಷ ನಾನು ಚೆನ್ನಾಗಿ ಬೇಯಿಸ್ಕೊತೀನಿ. ನೋಡ್ತಿರ್ಬೋದು ನೀವೇ ಗ್ರೇವಿ ಎಷ್ಟು ತಿಕ್ಕಾಗಿ ಬಂದಿದೆ ಅಂತ. ಇದಕ್ಕೆ ನಾನು ಹೇಳಿದ್ದು ನೀರನ್ನ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಅಂತ. ನಾನು ಇಲ್ಲಿ ಅರ್ಧ ಲೀಟ್ರ್ ನೀರು ಹಾಕ್ಕೊಂಡಿದ್ದೀನಿ. ಈ ಗ್ರೇವಿ ತಣ್ಣಗಾದಷ್ಟು ಗಟ್ಟಿಯಾಗುತ್ತೆ. ಅದರಿಂದ ನಾವು ಸ್ವಲ್ಪ ನೀರನ್ನ ನೋಡ್ಕೊಂಡೆ ಹಾಕೋಬೇಕು. ಇವಾಗ ಗ್ರೇವಿ ಏನಾದರೂ ಸೆಪ್ಪೆ ಇದೆ ಅಂದರೆ, ಇಲ್ಲ ಸ್ವಲ್ಪ ಗಟ್ಟಿಯಾಗಿದೆ ಅಂದರೆ ಈ ಹಂತದಲ್ಲಿ ನೀರು ಮತ್ತು ಉಪ್ಪನ್ನ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ಕುದಿಸ್ಕೊಂಡು ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ. ಇವಾಗ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಈ ಗ್ರೇವಿ ಅಂತೂ ತುಂಬ ಚೆನ್ನಾಗಿರುತ್ತೆ. ನಮ್ಮ ಹಳ್ಳಿ ಕಡೆ ಎಲ್ಲ ಹೀಗೆ ಮಾಡೋದು. ನೀವು ಒಂದ್ಸಲ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನಾನು ಮಾಡ್ತಿರೋ ರೆಸಿಪೀಸ್ ಏನಾದರೂ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನನ್ನು ಒತ್ತಿ. ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ. ಟೇಕ್ ಕೇರ್. ಬಾಯ್.